ನಮಸ್ಕಾರ ವೀಕ್ಷಕರೇ, ರಾಜ್ಯದ 3 ವಿಧಾನಸಭಾ ಕ್ಷೇತ್ರದಲ್ಲಿ ನವೆಂಬರ್ 13ಕ್ಕೆ ಉಪಚುನಾವಣೆ ನಡೆದಿದೆ. ಶಿಗ್ಗಾವಿ, ಸಂಡೂರು ಹಾಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿದೆ. ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. 23ಕ್ಕೆ ಫಲಿತಾಂಶ ಇದೆ. ಆದರೆ ಅದಕ್ಕೂ ಮುಂಚೆ ಚುನಾವಣೋತ್ತರ ಸಮೀಕ್ಷೆಯ ವರದಿ ಹೊರಬಿದ್ದಿದೆ. ಈ ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ ಅಂಕಿಅಂಶಗಳು, ಲೆಕ್ಕಾಚಾರಗಳು ಈಗ ಫಲಿತಾಂಶದ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಆದರೆ ಈ ಉಪಚುನಾವಣೆಯ ಅಸಲಿ ಸೀಕ್ರೆಟ್ ಬೇರೆನೇ ಇದೆ. ಎಲ್ಲರ ಕುತೂಹಲ ಫಲಿತಾಂಶದ ಮೇಲೆ ಇದೆ ಹೊರತು ಈ ಬೈ ಎಲೆಕ್ಷನ್ನ ತೆರೆಮರೆಯ ಆಟದ ವಿಚಾರವನ್ನ ಯಾರು ಗಮನಿಸ್ತಾ ಇಲ್ಲ. ಈ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನ ನಾವು ನೋಡ್ತಾ ಇದ್ರೆ ರಾಜಕೀಯ ನಾಯಕರ ರಾಜಕೀಯ ರಣತಂತ್ರ ಫಲಿಸಿದಂತೆ ಕಾಣಿಸ್ತಾ ಇದೆ. ಈ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಅನ್ನ ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ನ ಮೈತ್ರಿ NDA ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಆದರೆ ಯಾರ ವಿಚಾರದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ? ಅಭ್ಯರ್ಥಿಗಳ ಹಣೆ ಬರಹವನ್ನ ನಿರ್ಧರಿಸಿದ್ದು ಮತದಾರನ ಅಥವಾ ರಾಜಕೀಯ ನಾಯಕರ? ಹಾಗಾದ್ರೆ ಈ ಎಕ್ಸಿಟ್ ಪೋಲ್ ರಿಸಲ್ಟ್ನಲ್ಲಿ ಅಷ್ಟಕ್ಕೂ ಬಂದಂತಹ ಅಂಕಿಅಂಶ ಏನು? ಅದರ ಹಿಂದಿರುವ ಅಸಲಿ ಸೀಕ್ರೆಟ್ ಏನು? ರಾಜ್ಯ ರಾಜಕೀಯದ ತೆರೆಮರೆಯ ಆಟ ಏನು? ಪಕ್ಷಗಳ ಆಂತರಿಕ ಸಮೀಕ್ಷೆಗೂ ಗುಪ್ತಚರ ವರದಿಗೂ ಹಾಗೆ ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲ್ಗೂ ಇರುವಂತಹ ವ್ಯತ್ಯಾಸ ಏನು? ಯಾರ ಅಂಕಿಅಂಶ ತಲೆ ಕೆಳಗಾಯಿತು? ಯಾರ ಲೆಕ್ಕಾಚಾರ ಕೈಕೊಟ್ಟಿದೆ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಬೈ ಎಲೆಕ್ಷನ್ ಕುರಿತಾಗಿ ರಾಜಕೀಯ ನಾಯಕರು ಹಾಗೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ, ಭಾರಿ ಕುತೂಹಲ ಇದೆ. ಇದರ ಮಧ್ಯೆ ಇದೀಗ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿದಿದೆ. ಇದು ಸಹ ಸದ್ದು ಮಾಡ್ತಾ ಇದೆ. ಏನು ಹೇಳ್ತಾ ಇದೆ ಈ ಸಮೀಕ್ಷೆಗಳು? ಬೇರೆ ಬೇರೆ ಖಾಸಗಿ ಮಾಧ್ಯಮಗಳು, ಖಾಸಗಿ ಸಂಸ್ಥೆಗಳು ನಡೆಸುವಂತಹ ಈ ಒಂದು ಸಮೀಕ್ಷೆ ಬೂತ್ ಮಟ್ಟದಲ್ಲಿನ ಮತದಾರರ, ಪಕ್ಷಗಳ ಕಾರ್ಯಕರ್ತರ ಬೇರೆ ಬೇರೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಸಮೀಕ್ಷೆಯನ್ನು ನಡೆಸಿ ಅಂಕಿಅಂಶಗಳನ್ನು ಪ್ರಕಟ ಮಾಡುತ್ತೆ. ಅದೇ ರೀತಿಯಲ್ಲಿ ಪಿಮಾರ್ಕ್ ಸಮೀಕ್ಷೆಯ ಪ್ರಕಾರ ಈ ಬೈ ಎಲೆಕ್ಷನ್ನ ರಿಸಲ್ಟ್ ಏನಾಗಬಹುದು ಅಂತ ಹೇಳ್ತಾ ಇದೆ. ಮೊದಲನೇದಾಗಿ ನಾವು ಶಿಗ್ಗಾವಿ ಕ್ಷೇತ್ರದ ಕಡೆಗೆ ಗಮನ ಹರಿಸೋದಾದ್ರೆ ಪಿಮಾರ್ಕ್ ಸಮೀಕ್ಷೆಯ ಪ್ರಕಾರವಾಗಿ ಈ ಒಂದು ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಮುನ್ನಡೆ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಪಠಾಣ್ಗೆ ಹಿನ್ನಡೆ ಆಗಿದೆ. ಹಾವೇರಿ ಜಿಲ್ಲೆಗೆ ಸೇರಿರುವ ಈ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ 80.48% ಮತದಾನ ಆಗಿದೆ. ಒಟ್ಟು ಅಲ್ಲಿನ ಮತದಾರರ ಸಂಖ್ಯೆ 2,37,525. ಈ ಪೈಕಿ 1,91,166 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಫಲಿತಾಂಶವನ್ನು ಊಹೆ ಮಾಡೋದಕ್ಕೆ ಈ ಮತದಾರರ ಡೇಟಾ ಬಹಳ ಮುಖ್ಯ. ಮತ ಚಲಾಯಿಸಿದಂತಹ ಒಟ್ಟು ಮತದಾರರ ಪೈಕಿ 98,642 ಪುರುಷರು ಹಾಗೆ 92,522 ಮಹಿಳೆಯರು. ಶಿಗ್ಗಾವಿಯಲ್ಲೂ ಸಹ ದಾಖಲೆ ಪ್ರಮಾಣದಲ್ಲಿ ಮತದಾನ ಆಗಿದೆ. ಇನ್ನು ಸಂಡೂರು ಕ್ಷೇತ್ರದಲ್ಲಿ 76.24% ಮತದಾನ ಆಗಿದೆ. ಬಳ್ಳಾರಿ ಜಿಲ್ಲೆಗೆ ಸೇರಿರುವ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಅವರು ಹಾಗೆ ಬಿಜೆಪಿಯಿಂದ ಜನಾರ್ದನ್ ರೆಡ್ಡಿ ಅವರ ಆಪ್ತ ಬಂಗಾರು ಹನುಮಂತ್ ಅವರು ಕಣದಲ್ಲಿದ್ದಾರೆ. ಇಲ್ಲಿನ ಮತದಾನ ಪ್ರಕ್ರಿಯೆಯಲ್ಲಿ ಒಟ್ಟು 1,80,189 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಅದರಲ್ಲಿ 90,922 ಪುರುಷರು ಹಾಗೆ 89,252 ಮಹಿಳೆಯರು. ಇಲ್ಲಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಮುನ್ನಡೆ ಆಗಿದೆ ಅಂತ ಪಿಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಬಂಗಾರು ಹನುಮಂತ್ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಇನ್ನು ಚನ್ನಪಟ್ಟಣದಲ್ಲಿ 88.48% ಮತದಾನ ಆಗಿದೆ. ಕಳೆದ ಚುನಾವಣೆಗಳಿಗೆ ಹೋಲಿಸಿದರೆ ದಾಖಲೆಯ ಮತದಾನ ಆಗಿದೆ. ಇಲ್ಲಿ ಯೋಗೇಶ್ವರ್ ಅವರಿಗೆ ಹಿನ್ನಡೆ ಆಗಿದೆ, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುನ್ನಡೆ ಆಗಿದೆ ಅಂತ ಪಿಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಅಲ್ಲಿಗೆ 3 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1ರಲ್ಲಿ, NDA 2ರಲ್ಲಿ ಜಯಗಳಿಸುವ ಸಾಧ್ಯತೆ ಇದೆ ಅಂತ ಪಿಮಾರ್ಕ್ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಿರುವಂಥದ್ದು. ಇನ್ನು ಸರಳವಾಗಿ ಹೇಳಬೇಕು ಅಂದರೆ 3 ಕ್ಷೇತ್ರಗಳಲ್ಲಿ 3 ಪ್ರಮುಖ ಪಕ್ಷಗಳಿಗೆ ಒಂದೊಂದು ಕ್ಷೇತ್ರ ಅಂತ. ಕಾಂಗ್ರೆಸ್ 1, ಬಿಜೆಪಿ 1, JDS 1. ಇಲ್ಲಿ ಪಕ್ಷಗಳು ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಕೊಂಡಿದೆ? ಆಡಳಿತಾರೂಢ ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಗೆಲ್ಲುವ ನಿರೀಕ್ಷೆಯನ್ನು ಹೊಂದಿದೆ. ಆ ಕಡೆ ಬಿಜೆಪಿ JDS ಮೈತ್ರಿ ಕೂಡ 3 ಕ್ಷೇತ್ರಗಳಲ್ಲೂ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಪಕ್ಷಗಳ ಆಂತರಿಕ ಸಮೀಕ್ಷೆಯಲ್ಲಿ ಆ ಲೆಕ್ಕಾಚಾರಗಳು ಇರಲಿಲ್ಲ, ಅಂಕಿಅಂಶಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯಲ್ಲಿ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ಗೆಲುವು, ಸಂಡೂರಲ್ಲಿ ಅನ್ನಪೂರ್ಣ ತುಕಾರಾಂ ಅವರ ಗೆಲುವು, ಶಿಗ್ಗಾವಿ ಕಾಂಗ್ರೆಸ್ನ ಕೈ ತಪ್ಪುತ್ತೆ ಅಂತ ಆಂತರಿಕ ಸಮೀಕ್ಷೆ ಹೇಳಿತ್ತು. ಇನ್ನು ಬಿಜೆಪಿ JDSನ ಆಂತರಿಕ ಸಮೀಕ್ಷೆಯ ಪ್ರಕಾರ ಸಂಡೂರಲ್ಲಿ ಕ್ಷೇತ್ರ ಕೈ ತಪ್ಪುತ್ತೆ, ಶಿಗ್ಗಾವಿ ಹಾಗೆ ಚನ್ನಪಟ್ಟಣ NDA ಪಾಲಾಗುತ್ತೆ ಅಂತ ಆಂತರಿಕ ಸಮೀಕ್ಷೆ ಹೇಳಿತ್ತು.
ಇಲ್ಲಿ ಪಕ್ಷಗಳ ಲೆಕ್ಕಾಚಾರಗಳು ಸ್ಪಷ್ಟವಾಗಿಲ್ಲ. ಆದರೆ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ವೀಕ್ಷಕರಲ್ಲಿ, ಗುಪ್ತಚರ ವರದಿಯ ಲೆಕ್ಕಾಚಾರ ಹಾಗೆ ಬೆಟ್ಟಿಂಗ್ ಬಜಾರಲ್ಲಿ ಓಡ್ತಿರುವಂತಹ ಲೆಕ್ಕಾಚಾರ ಇವು ಹೊಂದಾಣಿಕೆ ಆಗ್ತಾ ಇದೆ. ಅದರ ಜೊತೆಗೆ ಈ ಪಿ ಮಾರ್ಕ್ ಸಮೀಕ್ಷೆ ಕೂಡ ಹೊಂದಾಣಿಕೆ ಆಗ್ತಿರುವಂಥದ್ದು. ಅಂದ್ರೆ ಈ ಗುಪ್ತಚರ ವರದಿ ಹಾಗೆ ಬೆಟ್ಟಿಂಗ್ ಬಜಾರ್ನಲ್ಲಿ ಓಡ್ತಿರುವಂತಹ ಲೆಕ್ಕಾಚಾರ, ಈ ಪಿ ಮಾರ್ಕ್ ಸಮೀಕ್ಷೆ ಏನು ಹೇಳ್ತಾ ಇದೆ? ಸಂಡೂರು ಕಾಂಗ್ರೆಸ್ಗೆ, ಶಿಗ್ಗಾವಿ ಬಿಜೆಪಿಗೆ ಹಾಗೆ ಚನ್ನಪಟ್ಟಣ JDSಗೆ. ಅಲ್ಲಿಗೆ ಪಕ್ಷಗಳ ನಿರೀಕ್ಷೆ ಅಥವಾ ಆಂತರಿಕ ಸಮೀಕ್ಷೆಗಿಂತ ಖಾಸಗಿಯಾಗಿ ನಡೆಸಿದಂತಹ ಸಮೀಕ್ಷೆಗಳು ಹೊಂದಾಣಿಕೆ ಆಗ್ತಾ ಇದೆ. ಬಹುತೇಕ ಈ ಲೆಕ್ಕಾಚಾರಗಳೇ ಫಲಿತಾಂಶದಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಈ ಲೆಕ್ಕಾಚಾರಗಳೇನಾದರೂ ಫಲಿತಾಂಶದಲ್ಲಿ ಉಲ್ಟಾ ಹೊಡಿಬೇಕು ಅಂತ ಹೇಳಿದ್ರೆ ಇದೆಲ್ಲವನ್ನ ಮೀರಿ ಅಲ್ಲಿ ಮತದಾರರು ನಿರ್ಧರಿಸಿರಬೇಕಾಗುತ್ತೆ. ಇದಿಷ್ಟು ಸಮೀಕ್ಷೆ ವಿಚಾರ. ಆದರೆ ಈಗ ರಾಜಕೀಯ ಲೆಕ್ಕಾಚಾರಕ್ಕೆ ಬರೋಣ. ಅಸಲಿ ಸೀಕ್ರೆಟ್ ಏನಪ್ಪಾ ಈ ಬೈ ಎಲೆಕ್ಷನ್ ಇಂದು? ವೀಕ್ಷಕರೇ, ಈ ವಿಚಾರವನ್ನು ನೀವು ಪ್ರಮುಖವಾಗಿ ಗಮನಿಸಬೇಕು. ಈ ಎಕ್ಸಿಟ್ ಪೋಲ್ಗಳ ಭವಿಷ್ಯವನ್ನು ನಾವು ನೋಡ್ತಾ ಇದ್ರೆ ಅದೇ ರಿಸಲ್ಟ್ ಒಂದು ವೇಳೆ ಬಂದಿದ್ದೆ ಆದಲ್ಲಿ ಈ ಹಿಂದೆ ಕಾಂಗ್ರೆಸ್ ಹಿಡಿತದಲ್ಲಿದ್ದ ಸಂಡೂರು ಪುನಃ ಕಾಂಗ್ರೆಸ್ ಪಾಲಾಗುತ್ತೆ. ಇನ್ನು ಶಿಗ್ಗಾವಿ ಕ್ಷೇತ್ರ ಹಾಗೆ ಚನ್ನಪಟ್ಟಣ ಕ್ಷೇತ್ರಗಳು ಕ್ರಮವಾಗಿ ಬಿಜೆಪಿ ಹಾಗೆ ಬಿಜೆಪಿ ಮಿತ್ರ ಪಕ್ಷವಾದ JDS ಪಾಲಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಈ ಎರಡೂ ಕ್ಷೇತ್ರಗಳು ಸಹ ಬಿಜೆಪಿ ಹಾಗೆ JDS ಹಿಡಿತದಲ್ಲಿದ್ವು. ಒಟ್ಟಾರೆ ಈ ಮೂರು ಕ್ಷೇತ್ರಗಳ ಚುನಾವಣೆಯಲ್ಲಿ ಯಾರಿಗೂ ನಷ್ಟ ಆಗಲ್ಲ, ಯಾರಿಗೂ ಲಾಭ ಆಗಲ್ಲ. ಅವರವರ ಸ್ಥಾನವನ್ನು ಅವರು ಉಳಿಸ್ಕೊಳ್ತಾರೆ ಅಂತ ಹೇಳ್ತಿರುವಂಥದ್ದು. ಇಲ್ಲಿ ಸಮೀಕ್ಷೆಗಳು ಫೇಲ್ ಆಗ್ತಾವೋ ಬಿಡ್ತಾವೋ, ಆದರೆ ಇದೇ ರೀತಿಯ ಫಲಿತಾಂಶ ಬಂದಿದ್ದೇ ಆದಲ್ಲಿ ರಾಜಕೀಯ ನಾಯಕರ ಲೆಕ್ಕಾಚಾರ ಜಯಗಳಿಸುತ್ತೆ. ಅವರ ಅಂಕಿಅಂಶಗಳು ಅವರ ಮುಂದಿನ ರಾಜಕೀಯ ಕಾರ್ಯತಂತ್ರ ಪಾಸ್ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಉಪಚುನಾವಣೆ ಆಗಿದ್ಯಾಕೆ? ತುಕಾರಾಮ್ ಅವರು ಸಂಡೂರಿನಲ್ಲಿ ಶಾಸಕ ಸ್ಥಾನವನ್ನು ಬಿಟ್ಟು ಸಂಸದರಾಗೋದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ, ಬಳ್ಳಾರಿಯಿಂದ ಆಯ್ಕೆ ಆಗ್ತಾರೆ. ಹೀಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ, ಶಿಗ್ಗಾವಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಇನ್ನು ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ, ಗೆಲುವನ್ನು ಸಾಧಿಸ್ತಾರೆ. ಹೀಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ಮೂರು ಮಂದಿ ಸಂಸದರಾಗಿ ಆಯ್ಕೆ ಆದರು. ಈಗ ಉಪಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು? ಇಲ್ಲಿ ಮೊದಲು ಸ್ಪರ್ಧಿಸಿದ್ದ ಅಭ್ಯರ್ಥಿಯ ಪತ್ನಿಗೆ ಹಾಗೆ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಅಂದ್ರೆ ಮತ್ತೆ ಇಲ್ಲಿ ಕುಟುಂಬ ರಾಜಕಾರಣ. ಸಂಡೂರಲ್ಲಿ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ. ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಬಿಜೆಪಿ ಮಣೆ ಹಾಕುತ್ತೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ. ಇಲ್ಲಿ JDS ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ತಿದ್ದೀವಿ ಅಂತ ಹೇಳಿದ್ರು ಸಹ ಇದೇ ರೀತಿಯಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ಸಾಕಷ್ಟು ಅನುಮಾನವನ್ನು ಮೂಡಿಸುತ್ತೆ ಈ ವಿಚಾರದಲ್ಲಿ. ಅಲ್ಲಿಗೆ ಈ ಮೂರು ಕ್ಷೇತ್ರಗಳನ್ನು ನಾವು ಗಮನಿಸಿದ್ರೆ ಈ ಎಕ್ಸಿಟ್ ಪೋಲ್ಗಳಲ್ಲಿ ಅಥವಾ ಬೇರೆ ಬೇರೆ ಸಮೀಕ್ಷೆಗಳಲ್ಲಿ ಯಾರಿಗೆ ಸೋಲಾಗುತ್ತೆ ಅಂತ ಹೇಳ್ತಿದ್ದಾರೆ, ಅಲ್ಲಿ ರಾಜಕೀಯದ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರೋಂಥವ್ರು ಯಾರೂ ಇಲ್ಲ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸಂಡೂರಲ್ಲಿ ರೆಡ್ಡಿಯವರ ಆಪ್ತ ಬಂಗಾರು ಹನುಮಂತು ಅವರು ಕಣಕ್ಕಿಳಿದಿದ್ರು ಸಹ ಅಲ್ಲಿ ಕುಟುಂಬ ರಾಜಕಾರಣ ಇಲ್ಲ. ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ ಖಾದ್ರಿಯವರು ಚುನಾವಣಾ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು, ಆದರೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಪಠಾಣ್ ಅವರಿಗೆ. ಅವರು ಜಮೀರ್ ಅವರ ಆಪ್ತ, ಅಲ್ಲೂ ಸಹ ಕುಟುಂಬ ರಾಜಕಾರಣ ಕಾಣಿಸ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ತಮ್ಮದೇ ಆದಂತಹ ವೈಯಕ್ತಿಕ ಮತ ಬ್ಯಾಂಕ್ ಅನ್ನು ಹೊಂದಿದ್ದಾರೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಪ್ರಭಾವಿಯಾಗಿದ್ದಾರೆ. ಆದರೆ ಇಲ್ಲಿ ಮೊದಲು DK ಸುರೇಶ್ ಅವರು ಕಣಕ್ಕಿಳಿಬೇಕು ಅನ್ನೋ ಲೆಕ್ಕಾಚಾರಗಳಿತ್ತು. ಅದು ಮಾತ್ರ ಅಲ್ಲ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥದ್ದು. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರು ಸೋತಿದ್ರು ಸಹ ಚನ್ನಪಟ್ಟಣ ಭಾಗದಿಂದ ಅವರು 85,357 ಮತಗಳನ್ನು ಪಡೆದುಕೊಂಡಿದ್ರು. ಹೀಗಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ವೃದ್ಧಿಸಿದೆ. ಹೀಗಾಗಿ ಈ ಬೈ ಎಲೆಕ್ಷನ್ ಅಲ್ಲಿ ಒಂದು ವೇಳೆ DK ಸುರೇಶ್ ಅವರು ಸ್ಪರ್ಧಿಸಿದ್ರೆ ಗೆಲುವು ಖಚಿತ ಅಂತ ಈ ಮುಂಚೆ ಹೇಳಲಾಗ್ತಾ ಇತ್ತು. ಆದರೆ ಕಡೆ ಕ್ಷಣದಲ್ಲಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರ್ತಾರೆ, ಅವರನ್ನ ಕಣಕ್ಕಿಳಿಸಲಾಗುತ್ತೆ, ಎಲ್ಲವೂ ಬದಲಾಗಿ ಹೋಗುತ್ತೆ. ಸೊ ಇಲ್ಲಿಯೂ ಸಹ ಯೋಗೇಶ್ವರ್ ಅವರ ವಿಚಾರಕ್ಕೆ ಬಂದ್ರೆ ಅಲ್ಲಿಯೂ ಕುಟುಂಬ ರಾಜಕಾರಣ ಇಲ್ಲ. ಇನ್ನು ಇಲ್ಲಿ ಜಮೀರ್ ಅವರು ಕಡೆ ಕ್ಷಣದಲ್ಲಿ ಬಂದು ಮಾತನಾಡಿದಂತಹ ರೀತಿ, ಈ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆಗಳಾಗಿದೆ, ವಿವಾದ ಎದ್ದಿದೆ. ಇದರಿಂದಾಗಿನೇ ಯೋಗೇಶ್ವರ್ ಅವರಿಗೆ ಸೋಲಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸಿದ್ರೆ ಸಮೀಕ್ಷೆಗಳು ಏನು ಹೇಳಲಿ ಬಿಡ್ಲಿ,
ರಾಜಕೀಯ ಲೆಕ್ಕಾಚಾರ ವರ್ಕ್ ಆಗ್ತಾ ಇದೆ. ಯಾರ್ಯಾರಿಗೆ ಏನು ಬೇಕು, ರಾಜಕೀಯ ನಾಯಕರಿಗೆ ಏನು ಬೇಕು ಅದೆಲ್ಲವೂ ಆಗ್ತಾ ಇದೆ. ಈ ಮುಂಚೆ ತಮ್ಮ ಹಿಡಿತದಲ್ಲಿದ್ದಂತಹ ಕ್ಷೇತ್ರವನ್ನು ತಮ್ಮ ಪತ್ನಿಗೆ, ತಮ್ಮ ಮಕ್ಕಳಿಗೆ ಬಿಟ್ಕೊಡ್ತಿದ್ದಾರೆ. ಅವರು ಗೆಲ್ಲುವ ನಿರೀಕ್ಷೆ ಇದ್ದೆ, ಅವರಿಗೆ ಟಿಕೆಟ್ ನೀಡಿರುವಂಥದ್ದು. ಅಲ್ಲಿಗೆ ರಾಜಕೀಯ ರಣತಂತ್ರ ಫಲಿಸಿದೆ ಅಂತಲೇ ಹೇಳ್ಬೋದು. ಆದರೆ ಅಧಿಕೃತ ಫಲಿತಾಂಶಕ್ಕಾಗಿ ನಾವೆಲ್ಲರೂ ಕಾಯಬೇಕು. 23ಕ್ಕೆ ಏನು ಫಲಿತಾಂಶ ಬರುತ್ತೆ ಕಾದು ನೋಡೋಣ. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಅದೇ ರೀತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವಾಗುತ್ತೆ ತಪ್ಪದೇ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.